ರಾಜಕೀಯ ಸಭೆ, ಇನ್ನೊಂದು ಬಹಳ ಭಾವನಾತ್ಮಕವಾದಂಥ ಸಭೆ ಅಂತ ಹೇಳ್ತೀನಿ ನಾನು. ಯಾಕೆ ಭಾವನಾತ್ಮಕವಾದಂಥ ಸಭೆ ಅಂತ ಹೇಳ್ತೀವಿ ಅಂದರೆ, ಇವತ್ತು ನಾಗರಾಜಯ್ಯನವರ ಕುಟುಂಬ ಮತ್ತು ಕೃಷ್ಣ ಕುಮಾರ್ ಅವರ ಕುಟುಂಬ ಒಟ್ಟಾಗಿದೆ. ಇದು ನಿಜವಾಗ್ಲೂ ಒಂದು ಭಾವನಾತ್ಮಕವಾದಂಥ ಸಂಬಂಧ. ಯಾಕೆಂದರೆ ನಾವು ಸಮಾಜದಲ್ಲಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ಸೇತುವೆಯಾಗಿ ಕೆಲಸ ಮಾಡಬೇಕು, ಗೋಡೆಗಳಾಗಿ ಕೆಲಸ ಮಾಡಬಾರ್ದು ಅನ್ನುವ ಸಂದೇಶವನ್ನು ಈ ಸಭೆ ಹೇಳುತ್ತೆ. ಅದಕ್ಕೋಸ್ಕರ ನನಗೆ ಬಹಳ ಸಂತೋಷ ಆಗಿದೆ. ಒಂದು, ರಾಜಕೀಯ ಪ್ರಚಾರಕ್ಕೆ ಬಂದಿದ್ದೇವೆ, ಅದು ಒಂದು ಭಾಗ. ಎರಡನೇ ಭಾಗ ಯಾಕಂದರೆ ಯಾವತ್ತೂ ಅಷ್ಟೇ ಈ ಸಂಬಂಧಗಳು ಒಟ್ಟಾಗಬೇಕು, ನಮ್ಮ ಹಾಗೆ ಆರೋಗ್ಯಕರವಾಗಿರಬೇಕು. ಇವತ್ತು ಈ ಸಂಬಂಧಗಳು ಕೂಡ ಅಳಿಸಿ ಹೋಗಿದೆ. ಇವತ್ತು ನೋಡಿ, ಹಿಂದೆ ಇವತ್ತು ಈ ಹಲವಾರು ಚುನಾವಣೆಗಳು ಬಂದು ಹಲವಾರು ಹಂತದಲ್ಲಿ ಚುನಾವಣೆಗಳು ಬಂದು ಸಮಾಜದ ಸಂಬಂಧಗಳು ಹಾಳಾಗ್ತಾ ಇದೆ, ಅದರಿಂದ ಸಮಾಜದ ಆರೋಗ್ಯ ಕೂಡ ಕೆಡ್ತಾ ಇದೆ. ನೋಡಿ, ಹಿಂದೆ ಸಂಬಂಧ ಹೇಗಿತ್ತಪ್ಪ ಅಂದರೆ, ನಾವು ಹಸಿರು ಎಲೆಯಲ್ಲಿ ಊಟ ಮಾಡಬೇಕಾದಂಥ ಸಂದರ್ಭದಲ್ಲಿ ಸಂಬಂಧಗಳು ಹಸಿರಾಗಿತ್ತು. ಕಂಚಿನ ತಟ್ಟೆಯಲ್ಲಿ ಊಟ ಮಾಡತಕ್ಕಂಥ ಸಂದರ್ಭದಲ್ಲಿ ಒಳಿತಾ ಇತ್ತು ಸಂಬಂಧಗಳು. ಇವತ್ತು ಕಾಗದದ ತಟ್ಟೆಯಲ್ಲಿ ಊಟ ಮಾಡತಕ್ಕಂಥ ಸಂದರ್ಭದಲ್ಲಿ ಸಂಬಂಧಗಳು ಹರಿದು ಹೋಗ್ತಾ ಇದೆ, ಹರಿದು ಹೋಗ್ತಾ ಇದೆ. ಇವತ್ತು ನಮ್ಮ ಜನರ ಸಂಬಂಧ ಸೂರ್ಯಕಾಂತಿ ಹೂವಿನ ತರ ಇದೆ. ಬಿಸಿಲು ಯಾವ ಕಡೆಗೆ ಬರುತ್ತೆ ಆ ಕಡೆಗೆ ಹೋಗುತ್ತೆ ಸಂಬಂಧ. ಸೂರ್ಯಕಾಂತಿ ಹೂ ನೋಡ್ಬೋದು, ಒಂದು ಈ ಕಡೆಗೆ ಹೋಗುತ್ತೆ, ಒಂದು ಆ ಕಡೆಗೆ ಹೋಗುತ್ತೆ. ಅದರಿಂದ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತಾನೆ ನಾನು ಹೇಳಬೇಕಾಗುತ್ತೆ. ಇವತ್ತಿಗಾಗಲೇ ನಮ್ಮ ಎಲ್ಲ ಮುಖಂಡರುಗಳು ಯಾವ್ಯಾವುದು ವಿಚಾರ ಮಾತಾಡಿದ್ದಾರೆ. ದೇವೇಗೌಡರು ಮಾತಾಡಿದ್ದಾರೆ, ಮಂಜು ಅವರು ಮಾತಾಡಿದ್ದಾರೆ, ನಾಗರಾಜಯ್ಯನವರು ಮಾತಾಡಿದ್ದಾರೆ, ನಿಖಿಲ್ ಅವರು ಮಾತಾಡಿದ್ದಾರೆ, ರವಿಕುಮಾರ್ ಅವರು ಮಾತಾಡಿದ್ದಾರೆ, ಮತ್ತು ತಿಮ್ಮರಾಯಪ್ಪರು ಕೂಡ ಮಾತಾಡಿದ್ದಾರೆ. ನಂತರ 94ರಲ್ಲಿ ಮುಖ್ಯಮಂತ್ರಿಗಳಾಗ್ತಾರೆ. ಅವರ ಅವಧಿಯಲ್ಲಿ ಅವರು ಬರೋದಕ್ಕೆ ಮೊದಲು ಕರ್ನಾಟಕದಲ್ಲಿ ಆಗಿದ್ದಂಥ ನೀರಾವರಿ ಪ್ರದೇಶ 6 ಲಕ್ಷ ಎಕರೆ. ದೇವೇಗೌಡರು ಬಂದಾದ ಮೇಲೆ ಆಗಿದ್ದಂಥ ನೀರಾವರಿ ಪ್ರದೇಶದ ಪ್ರಮಾಣ 14 ಲಕ್ಷ. ಅಂದರೆ ಕಾವೇರಿ ಜಲನಯನ ಪ್ರದೇಶ ಮತ್ತು ಕೃಷ್ಣ ಜಲನಯನ ಪ್ರದೇಶದಲ್ಲಿ ಇವತ್ತು ಕೂಡ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಒಂದು ಆಕ್ಸಿಲರೇಟೆಡ್ ಇರಿಗೇಷನ್ ಸ್ಕೀಮ್ ಅನ್ನುವ ಹೊಸ ಯೋಜನೆಯನ್ನು ಹುಟ್ಟಾಕ್ತಾರೆ. ಅಂದರೆ ರಾಜ್ಯದ ನೀರಾವರಿ ಯೋಜನೆಗಳಿಗೆ ಕೇಂದ್ರದಿಂದ ಹಣ ಕೊಡತಕ್ಕಂಥ ಯೋಜನೆ ಜಾರಿಗೆ ಕೊಟ್ಟಿದ್ದಂಥ ನಿಜವಾದ ನೀರಾವರಿ ಭೀಷ್ಮ ಅಂತಾನೆ ಹೇಳ್ಬೋದು, ದೇವೇಗೌಡರು ಅಂತಾನೆ ಹೇಳಬೇಕಾಗುತ್ತೆ. ಇವತ್ತು ಆ ಸ್ಕೀಮ್ ಮಾಡಿದ್ರಿಂದ ಇವತ್ತು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ಗೆ 18,000 ಕೋಟಿ ಹರಿದು ಬಂದಿದೆ. 18,000 ಕೋಟಿ ಬಂದಿದೆ. ಇದು ಸುಮಾರು ಜನರಿಗೆ ಗೊತ್ತಿಲ್ಲ. ಹೀಗಾಗಿ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಒಂದು ಬಲಿಷ್ಠ, ಈಗಾಗಲೇ ನೋಡ್ಬೋದು, ಕಳೆದ 10 ವರ್ಷದಲ್ಲಿ ಹಲವಾರು ಮಹತ್ವದ ನಿರ್ಧಾರಗಳನ್ನು ಅವರು ತೆಗೆದುಕೊಂಡಿದ್ದಾರೆ. ಸೊ ಹೀಗಾಗಿ ಇದು ಹ್ಯಾಟ್ರಿಕ್ ಚುನಾವಣೆ. ನೀವೆಲ್ಲ